ಕಲರ್ ಟ್ಯಾಕೇಜ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯವರದ್ದು ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತು ನಾವು ಮಾತಾಡೋಕೊಟ್ಟಿದ್ದೀವಿ ವೃಷಭ ರಾಶಿಯವರಿಗೆ ಯುಗಾದಿ ರಾಶಿ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಕಲರ್ ಟ್ಯಾಕೇಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ವೃಷಭ ರಾಶಿಯವರಿಗೆ ಯುಗಾದಿ ಹಬ್ಬದ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ, 2026 ಯುಗಾದಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ, ಒಂದು 70-80% ಪರವಾಗಿಲ್ಲ, ಚೆನ್ನಾಗಿದೆ. ಒಂದು 20-30 ಅಂದರೆ ಒಂದು 70%, 75% ಚೆನ್ನಾಗಿದೆ. ಒಂದು 25% ಪ್ರಾಬ್ಲಮ್ ಇದೆ ಅಂದರೆ ತಪ್ಪಾಗಲ್ಲ. ಈ 75% ಚೆನ್ನಾಗಿದೆ ಅಂದ್ವಲ್ಲ, ಇದಕ್ಕೆ ಏನು ಪ್ಲಸ್ ಪಾಯಿಂಟ್ಸು, ಏನು ಕಾರಣ ಅಂತ ನೋಡುವಾಗ, ವೃಷಭ ರಾಶಿಗೆ 11ನೇ ಮನೆಯಲ್ಲಿ ಶನಿ, ವೃಷಭ ರಾಶಿಗೆ 11ನೇ ಮನೆಯಲ್ಲಿ ಶುಕ್ರ, ರಾಶಿಯಾಧಿಪತಿ ಉಚ್ಚವಾಗಿದ್ದಾನೆ. ಆಮೇಲೆ ಚಂದ್ರ 3ನೇ ಅಧಿಪತಿ ಅಂದರೂ 11ನೇ ಮನೆಯಲ್ಲಿದ್ದಾನೆ. ಆಮೇಲೆ 4ನೇ ಅಧಿಪತಿ ಅಂತಾರೆ, ಅದು ಕೂಡ ಸೂರ್ಯ 11ನೇ ಮನೆಯಲ್ಲಿ. 10ನೇ ಮನೆಯಲ್ಲಿ ಕುಜ, 10ನೇ ಮನೆಯಲ್ಲಿ ರಾಹು, 10ನೇ ಮನೆಯಲ್ಲಿ ಬುಧ. 10ನೇ ಮನೆಯಲ್ಲಿ ರಾಹು ಇರುವಾಗ ಸ್ವಲ್ಪ ಕೆಲಸದ ವಿಷಯವಾಗಿ ಸ್ವಲ್ಪ ಸ್ಟ್ರೆಸ್ಸು, ಟೆನ್ಷನು, ಅದು ಬಿಸ್ನೆಸ್ ಆಗ್ಬೋದು, ವರ್ಕ್ ಆಗ್ಬೋದು, ತಗೊಳ್ಳೋ ಚಾನ್ಸಸ್ ಇರುತ್ತೆ. ಅದೊಂದು ಮೈನಸ್ ಪಾಯಿಂಟಿಗೆ ಬರ್ತದೆ ಅದು. ಓಕೆ. ಇನ್ನು 4ನೇ ಮನೇಲಿ ಕೇತು, ಇದು ಕೂಡ ಸ್ವಲ್ಪ ಮೈನಸ್ ಪಾಯಿಂಟ್ಗೆ ಬರುತ್ತೆ. ಯಾಕಂದರೆ ಸುಖ ಸ್ಥಾನದಲ್ಲಿ ಕೇತು, ಕರ್ಮಸ್ಥಾನದಲ್ಲಿ ರಾಹು, ಇದು ಇವರಿಗೆ ಸ್ವಲ್ಪ ಮೈನಸ್ ಕೊಡ್ಬೋದು. ಪ್ಲಸ್ ಪಾಯಿಂಟ್ಸ್ ಕೊಡೋದಕ್ಕೆ ಶನಿ ಗ್ರಹ ಇದೆ, ಶುಕ್ರ ಗ್ರಹ ಇದೆ, ಈವನ್ ಚಂದ್ರ ಕೂಡ ನೋ ಪ್ರಾಬ್ಲಮ್. ಯಾಕಂದರೆ 3ನೇ ಅಧಿಪತಿ 11ನೇ ಮನೆಯಲ್ಲಿ. ಆಮೇಲೆ ಗುರು ಬಂದು 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ. ಗುರು ಬಂದು ಮೇಷರಾಶಿಗೆ ಓಹೋ ಅಂತ ಮಾಡ್ತಕ್ಕಂಥ ಗ್ರಹ ಅಲ್ಲ, ಒಳ್ಳೇದು ಮಾಡ್ತಕ್ಕಂಥ ಗ್ರಹ ಅಲ್ಲ ಅಂತಂದ್ರೂ 2ನೇ ಮನೆಯಲ್ಲಿ ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನ ಅಂತ ಕರೀತಾರೆ, ಅಲ್ಲಿ ಗುರು ಇರ್ತಕ್ಕಂಥದ್ದು ಒಳ್ಳೆಯದು. ಸೊ ಈಗ ಫಸ್ಟ್ ಪ್ಲಸ್ ಪಾಯಿಂಟ್ ನೋಡೋಣ. 75% ಚೆನ್ನಾಗಿದೆ ಅಂತ ಹೇಳಿದ್ವಲ್ಲ, ಅದ್ರ ಬಗ್ಗೆ ನೋಡೋದಕ್ಕೆ ಹೋದರೆ, ಕೆಲಸದಲ್ಲಿ ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಯಾವುದೇ ಕೆಲಸ ಆಗ್ಬೋದು, ಅದರಲ್ಲಿ ಒಳ್ಳೆ ಪ್ರಾಫಿಟ್ ಮಾಡ್ತಕ್ಕಂಥದ್ದು. ಸೊ ಸ್ಟಾರ್ಟಪ್ ಕಂಪನಿಗಳು ಇವಾಗ ಹೊಸ್ದಾಗಿ ಎಷ್ಟೋ ಜನ ಕೆಲಸ ಇರುತ್ತೆ, ಕೆಲಸ ಮಾಡ್ತಿರ್ತಾರೆ, ಒಂದು ಸಂಬಳ ಅಂತಿರುತ್ತೆ, ಕೆಲಸ ಮಾಡ್ತೀವಿ, ಸಂಬಳ ಬರುತ್ತೆ. ಬಿಸ್ನೆಸ್ಗೆ ಹೋದರೆ ಇನ್ನು ಸ್ವಲ್ಪ ಹೆಚ್ಚಾಗಿ ದುಡ್ಡು ಗಳಿಸ್ಬೋದು. ಯಾಕಂದರೆ ಎಲ್ರಿಗೂ ಗೊತ್ತಿದೆ ಕೆಲಸ ಎಣಿಸಿದ ಕಜ್ಜಾಯ ಥರ ಬರ್ತಕ್ಕಂಥದ್ದು ಸಂಬಳ. ಆದರೆ ಬಿಸ್ನೆಸ್ಸು ಪ್ರಾಫಿಟ್ ಎಷ್ಟು ಬೇಕಾದ್ರೂ ಬರ್ಬೋದಲ್ಲ, ಲಕ್ಷನೂ ಬರ್ಬೋದು, ಕೋಟಿನೂ ಬರ್ಬೋದು. ಹೋಗಬೇಕು ಅಂದ್ಕೊಳ್ತಿರ್ತಾರೆ, ಬಟ್ ಹೋಗೋಕ್ಕಾಗದೇ ಇರ್ತಾರಲ್ಲ, ಅದೆಲ್ಲ ಈ ವರ್ಷ ಇವ್ರಿಗೆ ನಡೆಯೋ ಚಾನ್ಸ್ ಇದೆ. ಧಾರಾಳವಾಗಿ ಆ ಥರ ಬಿಸ್ನೆಸ್ಗಳಿಗೆ ಟ್ರೈ ಹಾಕ್ಬೋದು, ಸ್ಟಾರ್ಟಪ್ಗೆ. ಫಿನಾನ್ಷಿಯಲ್ ಪ್ರಾಬ್ಲಮ್ ಅಂತೂ ಬರೋಲ್ಲ, ಫಿನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ. ಸೊ ಕ್ಯಾಟಗರಿ ವೈಸು ಫಸ್ಟ್ ಎಜುಕೇಷನ್ಗೆ ಬರೋಣ. ಎಜುಕೇಷನ್ ಮಾಡ್ತಿರ್ತಕ್ಕಂಥವ್ರಿಗೆ 4ನೇ ಮನೇಲಿ ಕೇತು ಇರೋದ್ರಿಂದ, ಯಾರಾದರೂ ಹೊರದೇಶಕ್ಕೆ ಹೋಗಿ ಓದ್ತಿರ್ತಕ್ಕಂಥವ್ರು ಮನೆ ಬಿಟ್ಟು, ಅವರು ಹುಟ್ಟಿದ ಊರು ಬಿಟ್ಟು ಬೇರೆ ಡಿಸ್ಟಿಕಲ್ಲಿ ಹಾಸ್ಟೆಲಲ್ಲಿ ಅಲ್ಲಿ ಓದ್ತಿರ್ತಕ್ಕಂಥವ್ರಿಗೆ ಒಳ್ಳೆಯದಿರುತ್ತೆ. ಅದೇ ಬೇಸಿಕಲಿ ಓದ್ತಿರ್ತಕ್ಕಂಥ ಹೈಯರ್ ಎಜುಕೇಷನ್ ಮಾಡ್ತಿರ್ತಕ್ಕಂಥವ್ರಿಗೆ ಅಂಥ ಪ್ರಾಬ್ಲಮ್ ಇರೋಲ್ಲ. ಬೇಸಿಕ್ ಎಜುಕೇಷನ್ SSLC PUC ಇರ್ತಾರಲ್ಲ, ಅಲ್ಲಿವರೆಗೂ ಇರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಗಳು ಬರ್ಬೋದು. ಆದ್ದರಿಂದ ತಂದೆ ತಾಯಿ ಸ್ವಲ್ಪ ಅವ್ರ ಮೇಲೆ ಸ್ವಲ್ಪ ಫೋಕಸ್ಡ್ ಆಗೋದು ಉತ್ತಮ. ಸೊ ಅವ್ರಿಗೆ ಸ್ವಲ್ಪ ಸ್ಟ್ರೆಸ್ ಕೊಡೋಕ್ಕೆ ಹೋದ್ರಿ ಅಂದರೆ ಓದೋದ್ರಲ್ಲಿ ಸ್ವಲ್ಪ ತೊಂದರೆ ಕೊಟ್ಟು, ಎಜುಕೇಷನಲ್ ಇನ್ಸ್ಟಿಟ್ಯೂಟಿಂದ ಒಂದು ನೋಟಿಸ್ ಇವ್ರಿಗೆ ಬಂದು ಅಪ್ಪ ಅಮ್ಮ ಮೀಟಿಂಗು ಇದೆಲ್ಲ ಆಗ್ತಕ್ಕಂಥ ಚಾನ್ಸ್ ಇರೋದ್ರಿಂದ, ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು, ಸ್ಟೂಡೆಂಟ್ಸ್ ಬಗ್ಗೆ ತಂದೆ ತಾಯಿ ಸ್ವಲ್ಪ ಕೇರ್ ತೊಗೋಬೇಕು. ಅವರು ಕೂಡ ಸ್ವಲ್ಪ ಹುಷಾರಾಗೆ ನೋಡ್ಕೋಬೇಕು. ಈ ವರ್ಷ ಸ್ವಲ್ಪ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರು, PUC ಗ್ರ್ಯಾಜುಯೇಷನ್ ಮಾಡ್ತಿರ್ತಕ್ಕಂಥವ್ರು, ಅವ್ರಿಗೇ ಗೊತ್ತಿಲ್ಲದೆ ಪ್ರೀತಿ ಪ್ರೇಮ ಅಂತ ಒಂದು ಇನ್ಫ್ಯಾಕ್ಚುಯೇಷನು ಒಂದು ಇದರಲ್ಲಿ ಬಿದ್ದು, ಸ್ವಲ್ಪ ಹವ್ಯಾಸಗಳು ಚೆನ್ನಾಗೇ ಇತ್ತು ನಮ್ಮ ಮಕ್ಕಳಿಗೆ, ಏನೋ ಸ್ವಲ್ಪ ಕೆಟ್ಟ ಅಭ್ಯಾಸಕ್ಕೆ ಬಿದ್ದುಬಿಟ್ಟ ಅಂತ ಹೇಳ್ತಕ್ಕಂಥದ್ದು ಏನಾದರೂ ವೃಷಭ ರಾಶಿ ಮಕ್ಕಳಿಗೆ ಬರ್ಬೋದು. ತಂದೆ ತಾಯಿ ಸ್ವಲ್ಪ ಅವ್ರ ಮೇಲೆ ಫೋಕಸ್ಡ್ ಆಗಿರಿ. ಬಿಸ್ನೆಸ್ ಪೀಪಲ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಹೊಸದಾಗಿ ಬಿಸ್ನೆಸ್ ಪ್ರಾರಂಭಿಸಬೇಕಂದ್ರೂ ಕೂಡ ಪ್ರಾರಂಭಿಸ್ಬೋದು ಅಂತ ಹೇಳಿದ್ದೀನಿ. ಬಿಸ್ನೆಸ್ ಮಾಡ್ತಕ್ಕಂಥವ್ರು ಕಾಮನ್ ಆಗಿ ವೆಜಿಟೇಬಲಿಂದ ಹಿಡಿದು ಗೋಲ್ಡ್ ಬಿಸ್ನೆಸ್ ಮಾಡೋರವರೆಗೂ ಆಲ್ ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಬಿಸ್ನೆಸ್ ಇರೋರಿಗೆ ಭಾರಿ ಒಳ್ಳೆಯದಾಗುತ್ತೆ. ಅದು ವೃಷಭ ರಾಶಿ, ಶುಕ್ರನ ರಾಶಿ. ಶುಕ್ರ ಅಂದರೆ ಸಿನಿಮಾ, ಸೀರಿಯಲ್, ಆಮೇಲೆ ಪ್ರೊಡಕ್ಷನ್ಸ್, ಕ್ಯಾಮ್ರಾ, ಇವೆಲ್ಲ ಸಿನಿಮಾದಲ್ಲಿ ಧಾರಾವಾಹಿ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಒಳ್ಳೆ ರೆಮ್ಯುನರೇಷನ್ ಸಿಗೋ ಚಾನ್ಸಸ್ಸು ಇವೆಲ್ಲ ಚೆನ್ನಾಗಿರುತ್ತದೆ. ಶೇರ್ ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ಮಾಡ್ತಿರ್ತಕ್ಕಂಥ ಬಿಸ್ನೆಸ್ ಇರೋರ್ಗೂ ಭಾರಿ ಒಳ್ಳೆಯದಾಗುತ್ತೆ. ಬಿಸ್ನೆಸ್ ಪೀಪಲ್ಗೆ, ರಿಯಲ್ ಎಸ್ಟೇಟ್ ಮಾಡೋರಿಗೆ, ಇವ್ರಿಗೆಲ್ಲ ಭಾರಿ ಒಳ್ಳೆಯದಾಗ್ತಕ್ಕಂಥ ಚಾನ್ಸಸ್ ಉಂಟು. ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ, ಸ್ವಲ್ಪ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಯಾಕಂದರೆ 10ನೇ ಮನೇಲಿ ರಾಹು ಕೆಲವೊಮ್ಮೆ ಅವ್ರ ಪ್ಯಾರಾಮೀಟರ್ಸ್ ಬಿಟ್ಟು ಸ್ವಲ್ಪ ಹಾಗೆ ಹೀಗೆ ಕೆಲಸ ಮಾಡಿದ್ರೆ ಅವ್ರಿಗೆ ಕೆಲವು ನೋಟಿಸಸ್ಸು, ಕೆಲವು ಟ್ರಾನ್ಸ್ಫರ್ಸ್, ಬೇಡದೇ ಇರೋ ಜಾಗಕ್ಕೆ ಟ್ರಾನ್ಸ್ಫರ್ಸ್ ಆಗೋದು, ಈ ಚಾನ್ಸಸ್ ಇರೋದ್ರಿಂದ
ಕೆಲಸ ಮಾಡ್ತಿರ್ತಕ್ಕಂಥವ್ರು, ಪ್ರೈವೇಟ್ ಸೆಕ್ಟ್ರಲ್ಲಿ ಇರ್ತಕ್ಕಂಥವ್ರು, ಗೌರ್ಮೆಂಟ್ ಸೆಕ್ಟ್ರಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರಬೇಕು. ಮಕ್ಕಳಿಗೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರಿಗೆ ಗುಡ್ ನ್ಯೂಸ್ ಸಿಗೋ ಚಾನ್ಸಸ್ ಉಂಟು. ಓಕೆ, ಸೊ ಇವೆರಡು ಕ್ಯಾಟಗರೀಸು ಚೆನ್ನಾಗೇ ಇರುತ್ತೆ. ಇದು ಬಿಟ್ಟು ಇನ್ನು ಮನೆ ಕಟ್ಟಬೇಕು ಅಂತ ಹೇಳ್ತಕ್ಕಂಥವ್ರು ಧಾರಾಳವಾಗಿ ಮನೆ ಕಟ್ಬೋದು, ಮನೆ ತಗೋಬೋದು, ಫ್ಲ್ಯಾಟ್ ಥರ ತಗೋಬೋದು, ವಿಲ್ಲಾ ಥರ ತಗೋಬೋದು, ಸೈಟ್ ಏನಾದರೂ ತೊಗೊಂಡಿದ್ರೆ ಮನೆ ಕಟ್ಬೋದು. ಇನ್ನು ಮೈನಸ್ ಪಾಯಿಂಟ್ ಏನು, 10ನೇ ಮನೇಲಿ ರಾಹು ಹೇಳಿದ್ನಲ್ಲ, ಕೆಟ್ಟ ಹೆಸರು ತಂದು ಕೊಡ್ಬೋದು ಮಾಡ್ತಕ್ಕಂಥ ಕೆಲಸದಲ್ಲಿ. ಬಿಸ್ನೆಸ್ ಪೀಪಲ್ಗೆಲ್ಲ, ಪ್ರೈವೇಟ್ ಸೆಕ್ಟ್ರಲ್ಲಿ ವರ್ಕ್ ಮಾಡೋರಿಗೆ, ಗೌರ್ಮೆಂಟ್ ಸೆಕ್ಟ್ರಲ್ಲಿ ವರ್ಕ್ ಮಾಡೋರಿಗೆ, ಅದರಿಂದ ಸ್ವಲ್ಪ ಹುಷಾರಾಗಿರಿ. 4ನೇ ಮನೇಲಿ ಕೇತು, ಇನ್ನೊಂದು ವಿಷಯ ಹೇಳ್ಬೋದು. ಒಂದು ಸೀನಿಯರ್ ಸಿಟಿಸನ್ ಏಜ್ ತಂದೆ ತಾಯಿಗಳು ಯಾರು ಇರ್ತಾರೋ, ಓಕೆ, ಸೊ ವೃಷಭ ರಾಶಿಯಲ್ಲಿ ಹುಟ್ಟಿರೋರೆ ಒಂದು 60+ ಇದ್ದಾರೆ. ಇಲ್ಲ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ತಂದೆ ತಾಯಿ ಒಂದು 60-65 ವರ್ಷದಲ್ಲಿ ಇದ್ದಾರೆ ಅಂದರೆ, ಅದರಲ್ಲಿನೂ ತಂದೆಗಿಂತ ತಾಯಿಗೆ ಆರೋಗ್ಯದಲ್ಲಿ, ಆಯುಷ್ಯದಲ್ಲಿ ಗಂಡಾಂತರಗಳು ಬರ್ಬೋದು. ಅದರಿಂದ ನಿಮ್ಮ ತಾಯಿಯವರಿಗೆ ಏನಾದರೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆ ಥರದ್ದೆಲ್ಲ ಇದೆ ಅಂದರೆ ಮೆಡಿಕಲ್ ಸ್ವಲ್ಪ ಕ್ಲಿಯರಾಗಿ ನೋಡ್ಕೊಳ್ಳಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಗಳಾಗ್ಬೋದು. ಅವ್ರ ಮೇಲೆ ಇನ್ವೆಸ್ಟ್ ಮಾಡಿರೋ ದುಡ್ಡು, ಅದರಿಂದ ಸ್ವಲ್ಪ ರಿಲೇಷನ್ಶಿಪ್ಪು ಪಾರ್ಟ್ನರ್ಸಲ್ಲಿ ಆಗ್ತಕ್ಕಂಥದ್ದಕ್ಕೆ ತೊಂದರೆ ಇರುತ್ತೆ. ಅದರಿಂದ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಉತ್ತಮ. ಇನ್ನು ಬೇರೆ ಕಡೆಯಿಂದ ಬಂದಿರತಕ್ಕಂಥ ಪಾರ್ಟ್ನರ್ಸ್ ಏನಾದರೂ ಈಚೆ ಬಿಟ್ಟು ಹೋದ್ರೂ ಪರವಾಗಿಲ್ಲ, ಬಟ್ ಫ್ಯಾಮಿಲಿಯಲ್ಲೇ ಜಗಳಗಳಾದರೆ ಕಷ್ಟ ಅಲ್ವಾ, ಅದರಿಂದ ಅದ್ರ ಕಡೆಗೆ ಸ್ವಲ್ಪ ಕೇರ್ ತೊಗೊಳ್ಳಿ. ಸ್ವಲ್ಪ ದಪ್ಪ ಇರೋರ ಬಗ್ಗೆ ಹೇಳ್ತಾರಲ್ಲ ಕಾಮನ್ ಆಗಿ, ಒಬೆಸಿಟಿ ಸೈಲೆಂಟ್ ಕಿಲ್ಲರ್ ಅಂತ, ಅದರಿಂದ ಸ್ವಲ್ಪ ಆರೋಗ್ಯದ ಸಿಂಪ್ಟಮ್ಸು ನೋಡ್ಕೊಳ್ಳಿ. ಸೊ ಈ ಎಲ್ಲ ಪ್ರಾಬ್ಲಮಿಂದ ಈಚೆ ಬರಬೇಕು ಅಂದರೆ ಏನು ಮಾಡೋಣ ಗುರುಗಳೇ ಅಂದರೆ, ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿ ಬರ್ತಕ್ಕಂಥದ್ದು ಗರುಡ ಪಕ್ಷಿ. ಅದರಿಂದ ಇವಾಗ ಗರುಡ ಪಕ್ಷಿಗೆ ನಾವು ಆಹಾರ ಹಾಕೋಕ್ಕಾಗತ್ತಾ? ಏನೋ ಕಾಗೆಗಳಂದರೆ ಪಟ್ಟಂತ ಕಾಕ ಅಂತ ಕರೆದು ಹಾಕ್ಬಿಡ್ಬೋದು. ಗರುಡ ಪಕ್ಷಿಗೆ ಹಂಗಿಲ್ಲ. ಅದರಿಂದ ನ್ಯಾಷನಲ್ ಝೂ ಅಥಾರಿಟಿಗೆ ಹೋಗಿ, ಗೂಗಲ್ ಸರ್ಚ್ ಮಾಡಿ, ವೆಬ್ಸೈಟ್ಗೆ ಹೋಗಿ, ಅಲ್ಲಿ ಗರುಡ ಪಕ್ಷಿಗೆ ಆಹಾರಕ್ಕೆ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂದರೆ ಚಾನ್ಸ್ ಉಂಟು. ನಿಮ್ಮ ಕೈಯಲ್ಲಾದಷ್ಟು ದುಡ್ಡು ಗರುಡ ಪಕ್ಷಿಗೆ ಆಹಾರಕ್ಕೆ ಕೊಡಿ, ಅದು ಒಳ್ಳೆಯದು. ಯಾಕಂದರೆ ಲಕ್ಷ್ಮೀ ನಾರಾಯಣ ಅಂತೀವಿ. ನಾರಾಯಣ ಲಕ್ಷ್ಮಿ ಎಲ್ಲಾದರೂ ಈಚೆ ಹೋಗ್ಬೇಕಂದ್ರೆ ಗರುಡನ ಮೇಲೆ ತಾನೇ ಹೋಗಬೇಕು. ಅದರಿಂದ ಅದು ವಾಹನದಿಂದ ಅದಕ್ಕೆ ಕೊಡಿ. ಅದೇ ರೀತಿ ಆನೆಗಳಿಗೂ ಕೂಡ ಲಕ್ಷ್ಮಿ, ಗಜಲಕ್ಷ್ಮಿ, ಲಕ್ಷ್ಮೀನೇ ಶುಕ್ರನಿಗೆ ಕಾರಕ. ವೃಷಭ ರಾಶಿಯ ಅಧಿಪತಿ ಬಂದು ಶುಕ್ರನಿಗೆ ಅಧಿದೇವತೆ ಬಂದು ಲಕ್ಷ್ಮಿ. ಲಕ್ಷ್ಮಿ ಅಂದರೆ ಆನೆಗಳ ಜೊತೆ ತಾನೇ ಇರ್ತಾರೆ. ಆದ್ದರಿಂದ ಬಿಳಿ ಆನೆನೇ ಅಂತ ಹುಡುಕೊಂಡೋಗಿ ಆಹಾರ ಕೊಡೋದು ಕಷ್ಟ, ಬಿಳಿ ಆನೆನೇ ಇರುತ್ತೆ ಅಲ್ಲಿ. ಓಕೆ, ಸರಿ, ಆನೆಗಳಿಗೆ ನೀವು ಸ್ವಲ್ಪ ಆಹಾರ ಕೊಡ್ತಕ್ಕಂಥದ್ದು ಕೂಡ ಭಾರಿ ಒಳ್ಳೆಯದಾಗುತ್ತೆ. ಇದು ನ್ಯಾಷನಲ್ ಝೂ ಅಥಾರಿಟಿಗೆ ಹೋಗಿ ನೀವು ಅಲ್ಲಿಗೆ ಡೊನೇಟ್ ಮಾಡ್ಬೋದು. ಅವರೇಕಾಳನ್ನ ನೀವು ಎಷ್ಟಾಗುತ್ತೋ ಅನಾಥಾಶ್ರಮ, ವೃದ್ಧಾಶ್ರಮ, ಇಲ್ಲಿಗೆಲ್ಲ ದಾನ ಮಾಡ್ತಕ್ಕಂಥದ್ದು ಭಾರಿ ಒಳ್ಳೆಯದು. ಇನ್ನು ಲಕ್ಷ್ಮೀ ಕ್ಷೇತ್ರಗಳು ಅಂತ ಹೇಳ್ತಕ್ಕಂಥದ್ರಲ್ಲಿ ತುಂಬ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಕೊಲ್ಲಾಪುರ ಮಹಾಲಕ್ಷ್ಮಿ, ಮಹಾರಾಷ್ಟ್ರದಲ್ಲಿದೆ. ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಸಾಧ್ಯವಾದಷ್ಟು ಬುಧವಾರದ ದಿನ, ಎಲ್ಲರೂ ಲಕ್ಷ್ಮೀ ಅಂದ ತಕ್ಷಣ ಶುಕ್ರವಾರ ಹೋಗ್ತಾರೆ. ಈ ವರ್ಷ ನಿಮಗೆ ಸ್ವಲ್ಪ ಚೆನ್ನಾಗಿರಬೇಕು ಅಂತ ವೃಷಭ ರಾಶಿಯವರು ಇಷ್ಟಪಟ್ಟಿದ್ದೇ ಆದರೆ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಒಂದು 3-5 ಬುಧವಾರ ಹೋಗಿ ಬಂದರೆ ಒಳ್ಳೆಯದು. 5 ಸಾರಿ ಹೋಗಿ ಬಂದರೆ ಒಳ್ಳೆಯದು. 5 ಸಾರಿ ಹೋಗೋಕ್ಕಾಗಿಲ್ಲ ಅಂದರೂ 2 ಸಾರಿ ಆದರೂ 2 ಬುಧವಾರ ಕೊಲ್ಲಾಪುರ ಮಹಾಲಕ್ಷ್ಮಿನ ದರ್ಶನ ಮಾಡಿ. ಟ್ರೈನ್ ಫೆಸಿಲಿಟೀಸ್ ಇದೆ, ವಾಲ್ವೋ ಬಸ್ಸಸ್ ಇದೆ. ಓಕೆ, ಆರಾಮಾಗಿ ಹೋಗಿ ದರ್ಶನ ಮಾಡಿಬಿಟ್ಟು ಬರ್ಬೋದು. ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಈ ವರ್ಷ. ಇಷ್ಟನ್ನು ಮಾಡಿಕೊಂಡ್ರೇ ನಿಮ್ಮದು ಹೇಳಿದ್ದೀನಿ, 25% ಪ್ರಾಬ್ಲಮ್ ಇದೆ, 75% ಪ್ಲಸ್ ಇದೆ ಅಂತ. 25% ಏನು ಮೈನಸ್ ಇದೆಯೋ ಅದು ಕೂಡ ಹೆಚ್ಚಾಗುತ್ತೆ. ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಯುಗಾದಿ ಹೊಸ ವರ್ಷ ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರೂಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.